ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಮಾರ್ಸ್ ಅಕಾಡೆಮಿ. ನನ್ನ ಹೆಸರು ವಸಂತ್ ಕುಮಾರ್. ನಮ್ಮ ವಿಡಿಯೋ ನಂಬರ್ 3 ಅಲ್ಲಿ ನಮ್ಮ ಮೆಂಟಲ್ ಅಬಿಲಿಟಿ ಕಂಪ್ಲೀಟ್ ಕೋರ್ಸ್ನ ವಿಡಿಯೋ ನಂಬರ್ 3 ಅಲ್ಲಿ ನಾವು ನಂಬರ್ ಸಿಸ್ಟಮ್ ಆಲ್ರೆಡಿ ನಾವು ಪಾರ್ಟ್ 1ನ ಥಿಯರಿ ಪಾರ್ಟ್ನ ನಾವು ಕವರ್ ಮಾಡಿದ್ದೀವಿ. ಅದರದ್ದು ಪ್ರಾಬ್ಲಮ್ಸ್ನ ಈಗ ಕವರ್ ಮಾಡೋಣ. ಓಕೆ, ನೋಡಿ ಇವೆಲ್ಲ ಎಕ್ಸಾಮ್ಸ್ಗೆ ಇದು ಬರುತ್ತೆ. ಇದು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಇದೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇವಾಗ ಡೈರೆಕ್ಟ್ಲಿ ಜಂಪ್ ಆನ್ ಟು ದ ಪ್ರಾಬ್ಲಮ್ಸ್, ಸಮಸ್ಯೆಗಳು ಯಾವಾಗ ಬರ್ತವೆ ಅಂತ. ಓಕೆ, ಇದು ಅಬೌಟ್ ಮೀ. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಲಾಸ್ಟ್ 3 ಕ್ಲಾಸಸ್ಸಲ್ಲಿ ಹೇಳಿದ್ದೀನಿ. ಸೊ ನೀವು ಒಮ್ಮೆ ಫಸ್ಟ್ ಕ್ಲಾಸ್ ನಮ್ಮ ಚಾನಲ್ ಬಗ್ಗೆ ಇರುತ್ತೆ. ಸೆಕೆಂಡ್ ಕ್ಲಾಸ್ ಮೆಂಟಲ್ ಅಬಿಲಿಟಿ ಕಂಪ್ಲೀಟ್ ಕೋರ್ಸ್ ಯಾವ ಥರ ಡಿವೈಡ್ ಮಾಡಿದ್ದೀವಿ, ಪ್ಯಾಟರ್ನ್ ಯಾವ ಥರ ಇದೆ. ಸೊ ನೀವು ಯಾವ ಟಾಪಿಕ್ಸ್ ಅಲ್ಲಿ ವೀಕ್ ಇದ್ದೀರಾ, ಯಾವ ಥರ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀವಿ, ಎಲ್ಲ ಅದನ್ನು ಅದರಲ್ಲಿ ನಾನು ಹೇಳಿದ್ದೀನಿ. ಓಕೆ, ಸೊ ಅದೇ ಥರ ನೆಕ್ಸ್ಟ್ ಬರೋದಾದರೆ ನಾವು ಫಸ್ಟು ಲಾಸ್ಟ್ ಕ್ಲಾಸಲ್ಲಿ ನಾವು ನಂಬರ್ ಆ್ಯಂಡ್ ಡಿಜಿಟ್ ಬಗ್ಗೆ ತಿಳ್ಕೊಂಡಿದ್ವಿ. ಅದಾದಮೇಲೆ ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ, ಮುಖಬೆಲೆ ಮತ್ತು ಸ್ಥಾನ ಬೆಲೆ ಬಗ್ಗೆ ತಿಳ್ಕೊಂಡಿದ್ವಿ. ಅದ್ರ ಮೇಲೆ ಇವಾಗ ಕ್ವಶನ್ಸ್, ಯಾವ್ಯಾವ ಥರದಲ್ಲಿ ಕ್ವಶನ್ಸ್ ಫ್ರೇಮ್ ಮಾಡ್ಬೋದು ಅಂದರೆ, ಓಕೆ ಇದು ನೋಡಿ ಎಷ್ಟು ಸಿಂಪಲ್ ಕ್ವಶನ್. ನೋಡಿ ಈ ಕಾನ್ಸೆಪ್ಟ್ ಗೊತ್ತಿಲ್ಲ, ಫೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂ ಕಾನ್ಸೆಪ್ಟೇ ಗೊತ್ತಿಲ್ಲ ಅಂದರೆ ಭಾಳ ಡಿಫಿಕಲ್ಟ್ ಅನಿಸುತ್ತೆ. ಬಟ್ ಒಂದ್ಸರಿ ಇದು ಗೊತ್ತಾಯ್ತಾ ಅಂದರೆ ಮ್ಯಾಥಮೆಟಿಕ್ಸ್ ಅನ್ನೋದೇ ಒಂದು ಲ್ಯಾಂಗ್ವೇಜ್. ನನಗನ್ಸೋ ಪ್ರಕಾರ ಎಲ್ಲ ಸಬ್ಜೆಕ್ಟ್ಗಳು ಒಂದೊಂದು ಲ್ಯಾಂಗ್ವೇಜಸ್. ಸೊ ನೀವು ಅದಕ್ಕೆ ಟೈಮ್ ಕೊಡ್ತಾ ಆ ಲ್ಯಾಂಗ್ವೇಜ್ ಹೆಂಗೆ ನೋಡಿ, ಇವಾಗ ಇಂಗ್ಲೀಷ್ ಬಳಸ್ತಾ ಇಂಗ್ಲೀಷ್ ಬರುತ್ತೆ, ಹಿಂದಿ ಬಳಸ್ತಾ ಇಂಗ್ಲೀಷ್ ಬರುತ್ತೆ. ಹಂಗೆ ಮ್ಯಾಥಮೆಟಿಕ್ಸ್ ಬಳಸ್ತಾ ಅಂದರೆ ಗಣಿತ ಬಳಸ್ತಾ ಗಣಿತ ಭಾಷೆ ಗೊತ್ತಾಗುತ್ತೆ. ಇವಾಗ ನೋಡಿ ಫೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂ ಅಂತ ಬೇರೆ ಭಾಷೆಯಲ್ಲಿ ಕೇಳೋಕ್ಕಾಗುತ್ತಾ? ಇಲ್ಲ, ಓನ್ಲಿ ನಾವು ಮ್ಯಾಥ್ಸಲ್ಲೇ ಕೇಳ್ಬೋದು. ಈ ಪದಗಳನ್ನು ನಾವು ಮ್ಯಾಥಮೆಟಿಕ್ಸಲ್ಲಿ ಮಾತ್ರ ಕೇಳ್ಬೋದು. ಹಂಗಾಗಿ ಈ ಭಾಷೆಯನ್ನು ಜಾಸ್ತಿ ಈ ಗಣಿತನ ನಾವು ಜಾಸ್ತಿ ಬಳಸ್ತಾ ಅಂದರೆ ದಿನ ಪ್ರಾಕ್ಟೀಸ್ ಮಾಡ್ತಾ ನಾವು ಇದರಲ್ಲಿ ಎಕ್ಸ್ಪರ್ಟ್ ಆಗೇ ಆಗ್ತೀವಿ. ಕರೆಕ್ಟಾ? ಸೊ ಇದಕ್ಕಾಗಿ ಡೆಡಿಕೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿ, ಹೆಚ್ಚು ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಕ್ವಶನ್ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಇದೊಂಥರ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಲಾಜಿಕಲ್ ಬ್ರೈನ್ ಬೆಳೆಯುತ್ತೆ. ಸೊ ಲಾಜಿಕಲ್ ಬ್ರೈನ್ ಬೆಳೀತಾ ನೀವು ಎರರ್ಸ್ ಕಮ್ಮಿ ಮಾಡ್ತೀರಾ. ಸೊ ಹಂಗಾಗಿ ಈ ಸಬ್ಜೆಕ್ಟ್ ಒಂಥರ ಇದಕ್ಕಷ್ಟೇ ಅಲ್ಲ, ಬೇರೆ ಸಬ್ಜೆಕ್ಟಿಗೂ ಸಹಾಯ ಆಗುವಂಥದ್ದು. ಒಂಥರ ನಿದ್ದೆ ಮೊಬ್ಬಿನಿಂದ ಎಬ್ಬಿಸ್ತದೆ. ಬೇರೆ ಸಬ್ಜೆಕ್ಟ್ ಓದ್ಬೇಕಾದ್ರೆ ಒಂಥರ ನಿದ್ದೆ ಬಂತ, ಒಂದು 10 ಸಮಸ್ಯೆಗಳನ್ನು ಬಿಡಿಸಿ, ಸ್ವಲ್ಪ ತಲೆ ಓಡಿಸಿ ಬಿಡಿಸೋದಾಗ ಏನಾಗುತ್ತೆ, ನೀವು ಆ್ಯಕ್ಟಿವ್ ಆಗ್ತೀರ. ಸೊ ಅದರಿಂದ ಬೇರೆ ಸಬ್ಜೆಕ್ಟ್ ಕೂಡ ನಿಮಗೆ ಬೇಗನೆ ಅರ್ಥ ಆಗುತ್ತೆ. ಓಕೆ, ಆ್ಯಕ್ಟಿವೇಟ್ ಮಾಡುತ್ತೆ ನಿಮ್ಮನ್ನ, ರೈಟ್? ಓಕೆ, ಜಾಸ್ತಿ ಡಿಸ್ಕಷನ್ ಬೇಡ, ಕ್ವಶನ್ ಓದೋಣ ಇವಾಗ. ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ ಆಫ್ 8 ಇನ್ 3832. ಈ ನಂಬರಲ್ಲಿ 2832 ಅಲ್ಲಿ 8ರ ಇಲ್ಲಿ ಕನ್ನಡ ಓದೋಣ. 2832ರಲ್ಲಿ 8ರ ಮುಖಬೆಲೆ ಮತ್ತು ಸ್ಥಾನ ಬೆಲೆಯ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಎಷ್ಟು ಸಿಂಪಲ್ ಇದೆ ಗೊತ್ತಾ ಇದು ಕ್ವಶನ್? ಓಕೆ, ಇವಾಗ 2832 8ರ ಪ್ಲೇಸ್ ವ್ಯಾಲ್ಯೂ ಏನು? ಪ್ಲೇಸ್ ವ್ಯಾಲ್ಯೂ ಅಂದರೆ ಯಾವ ಸ್ಥಾನದಲ್ಲಿ ಐತೆ? 100ರ ಸ್ಥಾನದಲ್ಲಿ ಐತೆ. ಬಿಡಿ 10 100, 100ರ ಸ್ಥಾನ ಅಂದರೆ 800 ಮೈನಸ್ ವ್ಯತ್ಯಾಸ ಕೇಳೋಣ. ವ್ಯತ್ಯಾಸ ಅಂದರೆ ಮೈನಸ್ ಅಂತ ಅರ್ಥ. ಓಕೆ, ಇದ್ರ ಫೇಸ್ ವ್ಯಾಲ್ಯೂ ಏನು? 8ರ ಫೇಸ್ ವ್ಯಾಲ್ಯೂ ಯಾವಾಗಲೂ ಸೇಮ್ ಇರುತ್ತೆ. ಒಂದು ನಂಬರ್ ಯಾವ ನಂಬರ್ ಅದಿರುತ್ತೋ ಅದು ಫೇಸ್ ವ್ಯಾಲ್ಯೂ ಆಲ್ವೇಸ್ ರಿಮೇನ್ಸ್ ಸೇಮ್. ಸೊ -8 ಮಾಡಿದ್ರೆ ಎಷ್ಟು ಬರುತ್ತೆ? 792. ಈ ಥರ ಪ್ರಶ್ನೆಗಳನ್ನು ಕೇಳಿದ್ದಾನೆ, ಬೇರೆ ಎಕ್ಸಾಮ್ಸಲ್ಲಿ ಕೇಳಿದ್ದಾನೆ. ಹಂಗಾದ್ರೆ ಆಪ್ಷನ್ ಯಾವುದು? ಆಪ್ಷನ್ ನಂಬರ್ 3 ಈಸ್ ಕರೆಕ್ಟ್, ರೈಟ್? ನೆಕ್ಸ್ಟ್ ಕ್ವಶನ್ ಹೋಗೋಣ. ಭಾಳ ಇಂಟ್ರೆಸ್ಟಿಂಗ್ ಕ್ವಶನ್ ಬರುತ್ತೆ ಮತ್ತೆ. ಸೇಮ್ ಕಾನ್ಸೆಪ್ಟ್ ಮೇಲೇ ಡಿಫ್ರೆಂಟ್ ಕ್ವಶನ್ ಇದು. ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ಲೇಸ್ ವ್ಯಾಲ್ಯೂಸ್ ಆಫ್ 3 ಇನ್ ಈ ನಂಬರಲ್ಲಿ. ಈ ನಂಬರ್ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ. 83,72,832ರಲ್ಲಿ ನೋಡಿ ಒಂದು ನಂಬರ್ ಐತೆ. 83,72,832. ಈ ನಂಬರಲ್ಲಿ 3 ಎಲ್ಲಿ 2 ಕಡೆ ಬಂದಿದೆಯಾ? ಸೊ ಇವೆರಡರ ನಡುವಿನ ವ್ಯತ್ಯಾಸ, ಇವುಗಳ ಪ್ಲೇಸ್ ವ್ಯಾಲ್ಯೂ ಅಂದರೆ ಸ್ಥಾನ ಬೆಲೆಗಳ ನಡುವಿನ ವ್ಯತ್ಯಾಸ ಕೇಳಕತ್ತಾನ. ಇಲ್ಲೇ ಕೊಟ್ಟಾನ ಸ್ಥಾನ ಬೆಲೆ. ಓಕೆ, ಇವಾಗ ಸ್ಥಾನ ಬೆಲೆ, ಇದು ಸ್ಥಾನ ಎಷ್ಟಪ್ಪ? 3 ಲಕ್ಷ. ನೋಡಿ 3 ಲಕ್ಷ ಮೈನಸ್ ಇದ್ರದ್ದೆಷ್ಟು? 3 ಎಷ್ಟು ಸ್ಥಾನದಲ್ಲಿ ಐತೆ? 10ರ ಸ್ಥಾನದಲ್ಲಿ ಐತೆ ಅಂದರೆ 30. ಸ್ಥಾನ ಬೆಲೆಗಳ ನಡುವಿನ ವ್ಯತ್ಯಾಸ 3 ಲಕ್ಷದಲ್ಲಿ 30ನ್ನ ಕಳಿಬೇಕು. 0 0 0 10 7 9 9 9 2 ಅಂದರೆ 7,99,970. ಇದು ಆನ್ಸರ್ ಬರುತ್ತೆ. ಎಲ್ಲೈತೆ ನೋಡಿ ಇದು ಆಪ್ಷನ್
ಇದೆ ಆಪ್ಷನ್ ನಂಬರ್ 3 ಕರೆಕ್ಟ್. ರೈಟ್, ಇದೇ ಥರ ಸಿಂಪಲ್ ಕ್ವಶನ್ಸ್, ಫಸ್ಟ್ ಸಿಂಪಲಿಂದ ಸ್ಟಾರ್ಟ್ ಮಾಡ್ಕೊಂತ ಇದು ಮಾಡ. ಓಕೆ, ಇದು ನೋಡಿ, ಮೊದಲ 300 ನೈಸರ್ಗಿಕ ಸಂಖ್ಯೆಗಳನ್ನು ಟೈಪ್ ಮಾಡಲು ಟೈಪ್ ರೈಟರ್ನ ಸಂಖ್ಯಾ ಕೀಲಿಗುಂಡಿಗಳನ್ನು ಎಷ್ಟು ಬಾರಿ ಒತ್ತಬೇಕು? ಕರೆಕ್ಟಾ? ಇಂಗ್ಲೀಷಲ್ಲಿ ಒಂದ್ಸರಿ ಓದೋಣ ಏನಿದು ಅಂತ, ಆಮೇಲೆ ಚರ್ಚೆ ಮಾಡೋಣ. ದ ನಂಬರ್ ಆಫ್ ಟೈಮ್ಸ್ ದ ನಂಬರ್ ಕೀ ಬಟನ್ಸ್ ಆಫ್ ಎ ಟೈಪ್ ರೈಟರ್ ಹ್ಯಾವ್ ಟು ಬಿ ಪ್ರೆಸ್ಡ್ ಇನ್ ಆರ್ಡರ್ ಟು ಟೈಪ್ ದ ಫಸ್ಟ್ 300 ನ್ಯಾಚುರಲ್ ನಂಬರ್ಸ್. ನೋಡಿ, ಈ ನ್ಯಾಚುರಲ್ ನಂಬರ್ಸ್ ಅಂದ್ರೇನು, ಹೋಲ್ ನಂಬರ್ಸ್ ಅಂದ್ರೇನು ಅಂದ್ರೆ ಪೂರ್ಣ ಸಂಖ್ಯೆಗಳು, ಇಲ್ಲ ನೈಸರ್ಗಿಕ ಸಂಖ್ಯೆಗಳು ಅಥವಾ ಪೂರ್ಣ ಸಂಖ್ಯೆಗಳು, ಈ ತರ ಬರ್ತಾವಲ್ಲ, ಇವನ್ನೆಲ್ಲ ನೆಕ್ಸ್ಟ್ ಚಾಪ್ಟರ್ಸ್ ಅಲ್ಲಿ ನಾವು ಕವರ್ ಮಾಡ್ತೀವಿ. ಏನಿವು ನಂಬರ್ಸ್ ಅಂತಂದ್ರೆ, ಓಕೆನಾ? ಸೊ ಇಲ್ಲಿ ನಾವು ಇದಕ್ಕೆ ಕಾನ್ಸಂಟ್ರೇಟ್ ಮಾಡೋಣ. ಓಕೆ, ಏನಿಲ್ಲ, 300 ಪೇಜ್ ಇವಾಗ ಒಂದು ಬುಕ್ ಬರಿತಿದ್ದೀರ ನೀವು, ಅದರಲ್ಲಿ 300 ಪೇಜಸ್ ಇದಾವೆ. ಕರೆಕ್ಟಾ? 1ರಿಂದ ಸ್ಟಾರ್ಟ್ ಮಾಡ್ತೀರಾ. ಒಂದನ್ನು ಬರಿಬೇಕಂದ್ರೆ 1 ಟೈಮ್ ಟೈಪ್ ಮಾಡ್ತೀರಾ. ಅದೇ 2 ನೆಕ್ಸ್ಟ್ ಪೇಜ್ಗೆ 2 ಅಂತ ಬರೀತೀರಾ, ಅಲ್ಲಿ 1 ಟೈಮ್ ಟೈಪ್ ಮಾಡ್ತೀರಾ. ಅದೇ ಹಂಗೆ ಎಷ್ಟರವರೆಗೂ 9ರವರೆಗೂ ಎಷ್ಟು ಸರಿ ಮಾಡ್ತೀರಾ? ಒಂದೇ ಸರಿ ಟೈಪ್ ಮಾಡ್ತೀರಾ. ಕರೆಕ್ಟಾ? 1 ಸರಿ ಟೈಪ್ ಮಾಡಿದ್ರೆ 1 ಬರುತ್ತೆ, 2 ಇನ್ನೊಂದು ಸರಿ ಟೈಪ್ ಮಾಡಿದ್ರೆ 2 ಬರುತ್ತೆ, 3 ಬರುತ್ತೆ. ಈ ಥರ 9 ಪೇಜ್ ನಂಬರಿಗೆ ಒಂದೊಂದು ಸರಿ ಪ್ರೆಸ್ ಮಾಡಿ, ಒಂದ್ಸರಿ ಕೀನ ಯಾವುದೋ ಟೈಪ್ ರೈಟರ್ ಕೀನ ಪ್ರೆಸ್ ಮಾಡಿದ್ರೆ, 1ನ್ನು ಬರಿಬೇಕಾದ್ರೆ 1 ಸರಿ ಟೈಪ್ ಮಾಡ್ತೀರಾ, 2ನ್ನು ಬರಿಬೇಕಂದ್ರೆ ಒಂದೇ ಸರಿ ಟೈಪ್ ಮಾಡ್ತೀರಾ, 3ನ್ನು ಬರಿಬೇಕಂದ್ರೆ ಒಂದೇ ಸರಿ ಟೈಪ್, 3ನ್ನ ಟೈಪ್ ಮಾಡಿದ್ರೆ ಮುಗೀತು. ಅದೇ 10ನ್ನ ಟೈಪ್ ಮಾಡ್ಬೇಕಾದ್ರೆ 2 ಸಾರಿ ಟೈಪ್ ಮಾಡಿ. ಓಕೆ, ಇದೇ ಕಾನ್ಸೆಪ್ಟ್. ಇವಾಗ ನೋಡಿ ಗೊತ್ತಾಗತ್ತೆ. ಅಂದ್ರೆ 300 ಪೇಜ್ ಬರಿಬೇಕಂದ್ರೆ ನೀವು ಎಷ್ಟು ಸರಿ ಕೀಸ್ನ ಪ್ರೆಸ್ ಮಾಡಬೇಕು ಅಂತ ಕೇಳ್ತಾನೆ. ನೋಡಿ, ಇಲ್ಲೇ ಐತೆ 300 ಸತಿ ತಪ್ಪಾಗುತ್ತೆ. ಯಾಕಂದ್ರೆ ಇವಾಗ ಹೇಳ್ಕೊಂತ ಹೋಗ್ತೀನಿ. ಫಸ್ಟ್ ನೋಡಿ, 1 to 9 ಎಷ್ಟು ಸರಿ ಆಯ್ತು? ಎಲ್ಲ ಒಂದೊಂದು ಸರಿ ಒತ್ಕೊಂಡು ಬರೋದ್ರಿಂದ 9 ಸಾರಿ ಪ್ರೆಸ್ ಮಾಡ್ತೀರಾ. 1ರಿಂದ 9 ಬರಿಬೇಕಂದ್ರೆ 9 ಸಾರಿ ಪ್ರೆಸ್ ಮಾಡ್ತೀರಾ. ಅದೇ 10ರಿಂದ 99 2 ಅಂಕಿಯ ಸಂಖ್ಯೆಗಳು ಇವೆಷ್ಟದಾವ ಅಂದ್ರೆ, ಸಂಖ್ಯೆಗಳು ಎಷ್ಟಿರ್ತಾವ ಅಂದ್ರೆ 90 ಇರ್ತಾವ ಸಂಖ್ಯೆಗಳು. ಇಲ್ಲಿ 90 ಇರ್ತಾವ ಸಂಖ್ಯೆಗಳು. 90 ಸಂಖ್ಯೆಗಳನ್ನು ಬರಿಬೇಕಂದ್ರೆ ನೀವು 2 ಸರಿ ಟೈಪ್ ಮಾಡಬೇಕು. ಯಾಕೆ ಗೊತ್ತಾ? ಇವಾಗ 1 ಬರಿಬೇಕಂದ್ರೆ 1 ಸರಿ ಟೈಪ್ ಮಾಡ್ತೀರಾ, 0 ಬರಿಬೇಕಂದ್ರೆ 2ನೇ ಸರಿ ಟೈಪ್ ಮಾಡ್ತೀರಾ, 1 ಬರಿಬೇಕಂದ್ರೆ 1 ಸರಿ ಟೈಪ್ ಮಾಡ್ತೀರಾ, ಇನ್ನೊಂದು ಬರಿಬೇಕಂದ್ರೆ ಇನ್ನೊಂದು ಸರಿ ಟೈಪ್ ಮಾಡ್ತೀರಾ, 12 ಬರಿಬೇಕಂದ್ರೆ 2 ಸರಿ ಟೈಪ್ ಮಾಡ್ತೀರಾ. ಇದೇ ತರ 90 ಸಂಖ್ಯೆಗಳದಾವ. 10ರಿಂದ 99ರವರೆಗೂ 90 ಸಂಖ್ಯೆಗಳದಾವ. ಅವ್ನು ಬರಿಬೇಕಂದ್ರೆ 180 ಸರಿ ಟೈಪ್ ಮಾಡಬೇಕು. ನೋಡಿ, 180 ಸರಿ ಕೀಗಳು ಒತ್ತಿದ್ರೆ ಮಾತ್ರ ನೀವು ಇವಾಗ 10ರಿಂದ 99ರವರೆಗೂ ಬರಿಬಹುದು. ರೈಟ್, ಟೋಟಲ್ ಎಷ್ಟಾದವು? 9 180 ಎಷ್ಟು? 189 ಸಾರಿ ಟೈಪ್ ಮಾಡಿದರೆ ನೀವು 1ರಿಂದ 99ರವರೆಗೂ ಬರಿಬಹುದು. ಕರೆಕ್ಟಾ? ಇಲ್ಲಿ 9 ಸಾರಿ 99 ಇವೆರಡು ಸೇರಿಸಿದ್ರೆ 1ರಿಂದ 99 ಪೇಜಸ್ ಬರಿಬೇಕು ಅಂದ್ರೆ ನೀವು 180 ಸಾರಿ ಟೈಪ್ ಮಾಡಬೇಕು. ಅದೇ ಅವನೇನ್ ಕೇಳಿದ್ದಾನೆ, 300 ಸಂಖ್ಯೆಗಳನ್ನು 300 ನೈಸರ್ಗಿಕ ಸಂಖ್ಯೆಗಳನ್ನು ಟೈಪ್ ಮಾಡಲು ಟೈಪ್ ರೈಟರ್ ಓಕೆ 1ರಿಂದ ಸ್ಟಾರ್ಟ್ ಮಾಡಿ 300 ಬರಿಬೇಕಂತೆ. 300 ನೈಸರ್ಗಿಕ ಸಂಖ್ಯೆಗಳನ್ನು ಟೈಪ್ ಮಾಡಲು. ಇವಾಗ ನಮ್ಗೆ ಎಷ್ಟಾಯ್ತು? 99ರವರೆಗೂ ಆಯ್ತಾ? ಉಳಿದಿದ್ದು ತಗೊಳ್ಳೋಣ. 100ರಿಂದ ಸ್ಟಾರ್ಟ್ ಮಾಡಿದ್ರೆ 300ರವರೆಗೂ ಎಷ್ಟಾಗುತ್ತೆ? 201 ಸಂಖ್ಯೆಗಳಾಗ್ತಾವ. ಇವೆಷ್ಟು? ಇವೆಲ್ಲ ನೋಡಿ 3 ಅಂಕಿಯ ಸಂಖ್ಯೆಗಳು. ಕರೆಕ್ಟಾ? ಅಂದ್ರೆ ಏನ್ ಮಾಡ್ಬೇಕು? 201 ಸಂಖ್ಯೆಗಳದಾವ. ಅವನ್ನ ಪ್ರತಿ ಸರಿ 100 ಬರಿಬೇಕಂದ್ರೆ 3 ಸತಿ ಒತ್ತಬೇಕು, 101 ಬರಿಬೇಕಾದ್ರೆ 3 ಸತಿ ಒತ್ತಬೇಕು. ಅದೇ ತರ 3 ಇಂಟು 3 ಮಾಡೋದ್ರಿಂದ ಏನಾಗ್ತದೆ? ನಮ್ಗೆ 603 ಬರ್ತದೆ. ಸೊ ನಮ್ಗ ಇವಾಗ ನೋಡಿ ಎಲ್ಲ ಸೇರಿಸ್ತೀನಿ. 100ರಿಂದ 300 ಬರಿಬೇಕಂದ್ರೆ, ಯಾಕೆ ಸರ್ ಇದು 100ರಿಂದ 300ಕ್ಕೆ 200 ಆಗ್ತಾವಲ್ಲ, 100ನ್ನು ಹಿಡಿಬೇಕಲ್ಲ. ಇವಾಗ 101ರಿಂದ 300 ಏನದವಲ್ಲ, ಇವು 200 ಸಂಖ್ಯೆಗಳು ಪ್ಲಸ್ 1 ಯಾವುದು? 100 ಅನ್ನೋದು ಒಂದು ಸಂಖ್ಯೆ ಇರೋದ್ರಿಂದ ನಮ್ಗೆ 201 ಸಂಖ್ಯೆಗಳು ಆಗ್ತಾವ. ಗೊತ್ತಾಯ್ತಾ? ಇದು ಹೆಂಗ್ ಬಂತು ಅಂದ್ರೆ ಇದಕ್ಕೆ. ಓಕೆ, ಇವಾಗ ಇದೆಷ್ಟು ಸಾರಿ ಒತ್ತಬೇಕು? 603 ಸಾರಿ ಒತ್ತಬೇಕು. ಹಂಗಾರೆ ಏನಾಯ್ತು ನಮ್ಗೆ? ಇವಾಗ 1ರಿಂದ 99 100 1ರಿಂದ 300ವರೆಗೂ ಬರಿಬೇಕಾದ್ರೆ ಇಷ್ಟು ಸಾರಿ ಪ್ರೆಸ್ ಮಾಡ್ಬೇಕು ನಾವು. ನೋಡಿ ಎಷ್ಟು
ಚೆನ್ನಾಗಿರೋ ಕಾನ್ಸೆಪ್ಟ್ ಅಲ್ಲ. ಓಕೆ, 300 ಸಾರಿ. ಇವೆರಡನ್ನ ಕೂಡಿಸಿ ಇವಾಗ ಇದೇನಾಗುತ್ತೆ, 1ರಿಂದ 300 ಬರಿಬೇಕು. ಆದರೆ 9 + 3 12, 1 ದಸ್ಕ 9, 7, 792 ಬಾರಿ ಪ್ರೆಸ್ ಮಾಡಿದಾಗ ಮಾತ್ರ ಅವಾಗ ನಾವು ಪೇಜ್ ನಂಬರ್ಸು ಅಥವಾ ಟೈಪ್ ರೈಟರಲ್ಲಿ 1ರಿಂದ 300 ಬರಿಬೋದು. ಗೊತ್ತಾಯ್ತಾ? ಎಷ್ಟು ಸಾರಿ? 790. ಅಂದರೆ ಆಪ್ಷನ್ 1 ಈಸ್ ರೈಟ್. ಇಲ್ಲಿ ಒಂದು ಕನ್ಕ್ಲೂಷನ್ ಮಾಡೋಣ. ಏನು ಕನ್ಕ್ಲೂಷನ್ ಅಪ್ಪ ಅಂತಂದರೆ 1ರಿಂದ 99 ಫಿಕ್ಸ್ ಮಾಡ್ಕೊಂಬಿಡಿ. ಎಷ್ಟು ಸರಿ? 189 ಸಾರಿ ಬರಿಬೇಕು. ಇದನ್ನ ನೆನ್ಪಿಟ್ಕೊಂಡು, ಅದು ಸಿಂಪಲ್ ಇದೆ. ನೀವು ಮತ್ತೆ ಮಾಡ್ಬೋದು. ಎಕ್ಸಾಮ್ ಕುಂತಲ್ಲೇ ಮಾಡಿದರೆ 1 ನಿಮಿಷದಲ್ಲೇ ಮಾಡ್ತೀರಿ. ಬಟ್ ನೆನ್ಪಿಟ್ಕೊಂಡ್ಬಿಟ್ರೆ ಭಾಳ ಈಸಿ. 1ರಿಂದ 99 ಬರಿಬೇಕು. ನಂಬರ್ಸ್ ಬರಿಬೇಕಂದ್ರೆ ಟೈಪ್ ರೈಟರಲ್ಲಿ ಎಷ್ಟು ಸಾರಿ ಟೈಪ್ ಮಾಡ್ಬೇಕಂದ್ರೆ 189 ಸಾರಿ ಟೈಪ್ ಮಾಡಬೇಕು. ಓಕೆನಾ? ಸೊ ಇದು ಕಾನ್ಸೆಪ್ಟ್ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಇದೇ ಥರದ ಸಿಮಿಲರ್ ಕ್ವಶನ್ ಕೊಟ್ಟಿರ್ತೀವಿ. ಯಾಕಂದರೆ ಒಂದೇ ಥರದ್ದು ಮಲ್ಟಿಪಲ್ ಟೈಮ್ಸ್ ಮಾಡೋದ್ರಿಂದ ನಾವು ಸ್ಪೀಡ್ ಜಾಸ್ತಿ ಆಗುತ್ತೆ. ಇವಾಗ ಹೇಳ್ತಿರ್ತೀರ, ಸರ್ ಇಷ್ಟು ಸ್ಲೋ ಮಾಡ್ಕೊತಿದ್ರೆ ಹೆಂಗೆ ಮಾಡೋದು? ಇಲ್ಲ ಹಂಗಲ್ಲ. ಫಸ್ಟಿಗೆ ಯಾವಾಗಲೂ ಅರ್ಥ ಮಾಡ್ಕೊಳಕ್ಕೆ ಸ್ಲೋನೇ ಮಾಡಬೇಕು. 5 ನಿಮಿಷ ತಗೊಳ್ಳಿ, ಬೇಕು, ವೇಸ್ಟ್ ಅಲ್ಲ ಟೈಮ್. ಬಟ್ ಅರ್ಥ ಆಯ್ತಾ? ಮತ್ತೊಂದು ಸರಿ ಆ ಕ್ವಶನ್ ಬಂದಾಗ 4 ನಿಮಿಷಕ್ಕೆ ಇಳಿಸ್ಕೋಬೇಕು, 3 ನಿಮಿಷ, ಆ ಥರ ರೆಡ್ಯೂಸ್ ಮಾಡಬೇಕು. ಫಾಸ್ಟ್ ಹೋಗ್ತಾ ಏನಾಗ್ತೀವಿ, ಕಾನ್ಸೆಪ್ಟೇ ಗೊತ್ತಿಲ್ಲಾರ್ದಂಗೆ ಫಾಸ್ಟ್ ಮಾಡೋಕೆ ಹೋದ್ರೆ ಎಕ್ಸಾಮಲ್ಲಿ ಬೇರೆ ಥರದ ಕಾನ್ಸೆಪ್ಟ್ ಕೊಟ್ಬಿಟ್ಟ ಅಂದರೆ ನಿಮ್ಮ ಬೇಸಿಕ್ ಕಾನ್ಸೆಪ್ಟೇ ಗೊತ್ತಿಲ್ಲ ಅಂದರೆ ಅವಾಗ ಕಂಪ್ಲೀಟ್ ಕ್ವಶನ್ ಬಿಟ್ಟು ಬರಬೇಕಾಗುತ್ತೆ. ಆ ತಪ್ಪು ಮಾಡಬಾರ್ದು. ನಾವು ಯಾವ ಥರ ರೆಡಿ ಆಗಬೇಕು ಅಂದರೆ ಫಸ್ಟ್ ಕಾನ್ಸೆಪ್ಟ್ ಲರ್ನ್ ಮಾಡೋಣ, ಸ್ಲೋಲಿ ಕಾನ್ಸೆಪ್ಟ್ ಲರ್ನ್ ಮಾಡೋಣ. ಆಮ್ಯಾಗ ಅದೇ ಥರದ ಕ್ವಶನ್ಗೆ ಬಿಡಿಸ್ಕೊಂತ ಸ್ಪೀಡ್ ಆಗೋಣ. ಏನಿಲ್ಲ, ಮಗ್ಗಿಗಳು ಬರಬೇಕು ಕಂಪಲ್ಸರಿ. ಕೂಡಲಿಕ್ಕೆ ಕಳೀಲಿಕ್ಕೆ ಬರಬೇಕು, ಭಾಗಾಕಾರ ಗುಣಾಕಾರ ಮಾಡ್ಲಿಕ್ಕೆ ಬರಬೇಕು. ಸ್ಕ್ವಯರ್ ರೂಟ್ ಅಂದರೆ ವರ್ಗಮೂಲ ಘನಮೂಲ ಗೊತ್ತಿರಬೇಕು. ಕರೆಕ್ಟಾ? ಈ ಪದಗಳ ಅರ್ಥಗಳು ಗೊತ್ತಿರಬೇಕು. ನ್ಯಾಚುರಲ್ ನಂಬರ್ ಅಂದ್ರೆ ಏನು, ಅಂದರೆ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು, ಈ ಥರದ ಪದಗಳ ಅರ್ಥಗಳು ಗೊತ್ತಿದ್ರೆ ನೀವು ಈಸಿಲಿ ಸಾಲ್ವ್ ಮಾಡ್ತೀರ. ಫಸ್ಟ್ ಸ್ಲೋಲಿ ಬಿಲ್ಡ್ ದ ಕಾನ್ಸೆಪ್ಟ್ ಆ್ಯಂಡ್ ಫಾಸ್ಟ್ ಫಾರ್ವರ್ಡ್. ಕರೆಕ್ಟಾ? ಫಾಸ್ಟಾಗಿ ಮಾಡೋದನ್ನು ಕಲಿಬೋದು. ಓಕೆ, ನೀವು ಫಸ್ಟ್ ಬೇಸಿಕ್ಸೇ ಕಲ್ತಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ರೈಟ್? ನೋಡಿ ಇವಾಗ ಎಷ್ಟು ಸ್ಪೀಡಾಗಿ ಮಾಡ್ತೀವಿ ಅಂತ. ಇಫ್ ದ ಟೈಪಿಸ್ಟ್ ಪ್ರೆಸ್ ನಂಬರ್ ಕೀ 225 ಟೈಮ್ಸ್, ನೋಡಿ ಇದು ಸ್ವಲ್ಪ ರಿವರ್ಸ್. ಓಕೆ, ಟು ನಂಬರ್ ಪೇಜಸ್ ಆಫ್ ಎ ಡಾಕ್ಯುಮೆಂಟ್ ಸ್ಟಾರ್ಟಿಂಗ್ ಫ್ರಮ್ 1, ವಾಟ್ ವಿಲ್ ಬಿ ದ ಲಾಸ್ಟ್ ಪೇಜ್ ನಂಬರ್ ಅಂತ ಕೇಳ್ತಾನೆ. ನೋಡಿ, ಒಬ್ಬ ಬೆರಳಚ್ಚುಗಾರನು 1ರಿಂದ ಪ್ರಾರಂಭವಾಗುವ ದಾಖಲೆಯ ಪುಟಗಳನ್ನು ಸಂಖ್ಯೀಕರಿಸಲು 125 ಬಾರಿ ಸಂಖ್ಯಾ ಕೀಲಿಯನ್ನು ಒತ್ತಿದರೆ ಕೊನೆಯ ಪುಟ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. ಸಿಂಪಲ್ ಇದು. ಏನು ಮಾಡ್ತಾನಂತ ನಾವು ಇವಾಗ ಏನು ಮಾಡಿದ್ವಿ, ಹಿಂದಿನ ಪ್ರಾಬ್ಲಮಲ್ಲಿ 300 ಪೇಜಸ್ ಬರಿಬೇಕಂದ್ರೆ ಎಷ್ಟು ಸರಿ ಪ್ರೆಸ್ ಮಾಡ್ಬೇಕು. ಇಲ್ಲ ಹಂಗಲ್ಲ, ಇಷ್ಟು ಸರಿ ಪ್ರೆಸ್ ಮಾಡಿದರೆ ಎಷ್ಟು ನಂಬರ್ ಪೇಜಸ್ನ ಬರಿಬೋದು ಅವನು ಅಂತ. ಕರೆಕ್ಟಾ? ಸೊ ನಮ್ಗೇನು ಗೊತ್ತು, 1ರಿಂದ 99 ಪೇಜಸ್ಗೆ ಎಷ್ಟು ಸರಿ ಪ್ರೆಸ್ ಮಾಡಬೇಕು? 189 ಸಾರಿ. ಕರೆಕ್ಟಾ? ನೋಡಿ ಕಾನ್ಸೆಪ್ಟ್ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ. 189 ಸಾರಿ. ಇದನ್ನ 225 ಸಾರಿ ಅವನು ಟೈಪ್ ಮಾಡಿದಾನಂತ. ಅದನ್ನು ನಾನೇನು ಮಾಡ್ತೀನಿ, 189ರಿಂದ ಕಳೀತೀನಿ. ಓಕೆ, ಇದು ನೋಡಿ, 15ರಾಗ 9 ಹೋದರೆ 6, 11ರಾಗ 8 ಹೋದರೆ 3, ಇದು 0. ಅಂದರೆ ಇನ್ನು 36 ಸರಿ ಹೆಚ್ಚಿಗೆ ಟೈಪ್ ಮಾಡಿದ್ದಾನೆ. 1ರಿಂದ 99 ಬರ್ದಾದ್ಮೇಲೆ ಇನ್ನು 36 ಸಾರಿ ಹೆಚ್ಚಿಗೆ ಟೈಪ್ ಮಾಡಿದ್ದಾನೆ. ಹಂಗಾದ್ರೆ ಈ 36 ಸಾರಿ ಟೈಪ್ ಮಾಡ್ಬೇಕಂದ್ರೆ ಎಷ್ಟು ನಂಬರ್ಸ್ನ ಟೈಪ್ ಮಾಡಿರ್ತಾನೆ ಅಂತ. 36. ಇವಾಗ ನೆಕ್ಸ್ಟ್ ಬರೋವೆಲ್ಲ ನೋಡಿ 100ರಿಂದ ಸ್ಟಾರ್ಟ್ ಆಗೋಂಥ ಸಂಖ್ಯೆಗಳು. ಕರೆಕ್ಟಾ? ಇವ್ಯಾವು? 3 ಅಂಕಿಯ ಸಂಖ್ಯೆಗಳು. ಅದಕ್ಕೆ ನಾನು ಏನು ಮಾಡ್ತೀನಿ, ಡಿವೈಡೆಡ್ ಬೈ 3 ಮಾಡ್ತೀನಿ. 3 ಮಾಡಿದ್ರೆ ಏನಾಗ್ತದ? 12. ಅಂದರೆ 99ಕ್ಕೆ ನಿಲ್ಲಿಸಿಲ್ಲ ಅವ. 99 ಆದಮೇಲೆ ಇನ್ನು 12 ಸಂಖ್ಯೆಗಳನ್ನು ಟೈಪ್ ಮಾಡಿದ್ದಾನೆ. 12 ಸಂಖ್ಯೆಗಳಂದರೆ 99 ಪ್ಲಸ್ 12 ಮಾಡಿ, 99ನ್ನ 12ಕ್ಕೆ ಸೇರಿಸಿದ್ರೆ ಏನಾಗುತ್ತೆ? 111. ಅಂದರೆ ಅವನು 225 ಸಾರಿ ಟೈಪ್ ಮಾಡಿದಾನಲ್ಲ, ಒಂದು ಕಿಲಿಮಣಿ ಟೈಪ್ ಮಾಡಿರ್ತಾನಲ್ಲ, ಅವಾಗ ಅವನಿಗೆ ಎಷ್ಟು ನಂಬರ್ ಆಫ್ ಪೇಜಸ್ 1ರಿಂದ ಸ್ಟಾರ್ಟ್ ಮಾಡಿ 111 ಪೇಜ್ ಇರೋಂಥ ಒಂದು ಬುಕ್ಕಿಗೆ ಪೇಜ್ ನಂಬರ್ಸ್ನ ಬರ್ದಿದ್ದಾನೆ ಅರ್ಥ. ಗೊತ್ತಾಯ್ತಾ? ಸಿಂಪಲ್ ಐತೆ ಕಾನ್ಸೆಪ್ಟ್. ಫಸ್ಟ್ ನೋಡಿ ನಾವೇನು ಮಾಡಿದ್ವಿ, ಫಸ್ಟ್ ಬೇಸಿಕ್ಸ್ ತಿಳ್ಕೊಂಡು ಟೈಮ್ ಹಿಡಿಯುತ್ತೆ. ಅದಾದಮೇಲೆ ಅದನ್ನು ಶಾರ್ಟ್ ಕಟ್ ಮಾಡಿದೆ ಮೆಮೊರಿಲಿ. ಬಳಸ್ತಾ ತಲೆಯಲ್ಲೇ ಉಳಿಯುತ್ತೆ, ಮಸಲ್ ಮೆಮೊರಿ ಆಗುತ್ತೆ. ಸೊ ಈ ಥರದಲ್ಲಿ ನಾವು ಮಾಡ್ಕೊತ ಹೋಗ್ತೀವಿ. ಗೊತ್ತಾಯ್ತಾ? ರೈಟ್.
ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ ನೋಡಿ, ಅದೇ ಥರ ಕ್ವಶನ್, ಸೇಮ್ ಕಾನ್ಸೆಪ್ಟ್ ಮೇಲೆ 366 ಪುಟಗಳನ್ನು ಹೊಂದಿರುವ ಪುಸ್ತಕದ ಪುಟಗಳ ಸಂಖ್ಯೆ ಬರೆಯಲು. ಓಕೆ, ಒಂದು 366 ಪೇಜಸ್ ಇರೋ ಒಂದು ಬುಕ್ ಐತಂತ, ಆ ಬುಕ್ಕಿಗೆ ಪೇಜ್ ನಂಬರ್ನ ಬರ್ಕೊಂತ ಹೋಗ್ಬೇಕು. ಕರೆಕ್ಟಾ? ಬಳಸಲಾದ ಒಟ್ಟು ಅಂಕಿಗಳ ಸಂಖ್ಯೆಯನ್ನು ನೋಡಿ. ಲಾಸ್ಟ್ ಟೈಮ್ ಏನು ಮಾಡಿದ್ವಿ, ಟೈಪ್ ರೈಟ್ರು ಪ್ರೆಸ್ ಮಾಡೋದು ಅಥವಾ ಕೀಬೋರ್ಡಲ್ಲಿ ಪ್ರೆಸ್ ಮಾಡೋದು ಅಂತ ಇದ್ವಿ. ಇಲ್ಲಿ ಅಂಕಿಗಳನ್ನು ಎಷ್ಟು ಸಾರಿ ಬಳಸ್ತಿದ್ದೀವಿ ಅಂತ ಕೇಳ್ತಾರೆ. ಸೇಮ್, ಎಲ್ಲ ಒಂದೇ. ಇದು ಎಷ್ಟು ಸಾರಿ ಬಳಸ್ತಿದ್ವಿ, ಅಷ್ಟು ಸಾರಿ ಅಂಕಿಗಳನ್ನು ಒತ್ತಿದಂಗೆ. ಕರೆಕ್ಟಾ? ಸೊ ಹಂಗಾಗಿ ಓಕೆ. ಇಂಗ್ಲೀಷಲ್ಲೂ ಫೈಂಡ್ ದ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಯೂಸ್ಡ್ ಇನ್ ನಂಬರಿಂಗ್ ದ ಪೇಜಸ್ ಆಫ್ ಎ ಬುಕ್ ಹ್ಯಾವಿಂಗ್ 366 ಪೇಜಸ್. ಕರೆಕ್ಟಾ? ಓಕೆ, ನನಗೆ ಗೊತ್ತು ಸರ್. 366 ಪೇಜಸ್ ಅಂದರೆ ಫಸ್ಟ್ 1ರಿಂದ 99 ಪೇಜಸ್ ಬರೀಬೇಕಾದ್ರೆ ಅವನು ಏನು ಮಾಡ್ತಾನೆ, 189 ಸಾರಿ ಟೈಮ್ಸ್, ಇಂಗ್ಲೀಷ್ ಅವರಿಗೆ 189 ಸಾರಿ ಪ್ರೆಸ್ ಮಾಡ್ತಾನೆ. ಪ್ರೆಸ್ ಮಾಡ್ತಾನೆ ಅಂದರೆ ಅಂಕಿಗಳನ್ನು 189 ಸಾರಿ ಅಂಕಿಗಳನ್ನು ಬಳಸ್ತಾನೆ. ಓಕೆ, ಇಲ್ಲಿ ಪ್ರೆಸ್ ಅಲ್ಲ, 189 ಸಾರಿ ಅಂಕಿಗಳನ್ನು ಬಳಸ್ತಾನೆ. ಅದೇ ನೆಕ್ಸ್ಟ್ ಬರೋದಾದರೆ ನಮ್ಗೇನಾಗಬೇಕು ಇವಾಗ, 100ರಿಂದ 366 ಆಗಬೇಕು. 100ರಿಂದ 366 ಆಗ್ಬೇಕಂದ್ರೆ 267 ನಂಬರ್ಸ್ ಇದಾವೆ ಇಲ್ಲಿ. ಏನಿಲ್ಲ, ಸಿಂಪಲ್. ನೀವೇನು ಮಾಡಬೇಕು, 366ನ್ನ 100ರಿಂದ ಕಳೀರಿ, 266 ಪ್ಲಸ್ 1 ಯಾವುದಪ್ಪ, 100. ಯಾಕಂದರೆ ನಾವು 100ನ್ನೇ ಕಳೆದ್ಬಿಟ್ಟಿವಿ, 100ನ್ನ ಆ್ಯಡ್ ಮಾಡ್ಬೇಕು ಇಲ್ಲಿ. ಯಾಕಂದ್ರೆ 100ನು 3 ಅಂಕೆಯ ಸಂಖ್ಯೆ ಆಗಿರೋದ್ರಿಂದ ಅದನ್ನೊಂದು ಆ್ಯಡ್ ಮಾಡಿದರೆ 267 ಆಗುತ್ತೆ. 267 ಇಂಟು 3 ಮಾಡ್ರಿ. ಅಂದರೆ ಎಷ್ಟು ಅಂಕಿಗಳನ್ನು ಬಳಸಿದ್ದಾನೆ ಇಲ್ಲಿ, 267 3 ಅಂಕಿಯ ಸಂಖ್ಯೆಗಳು ಹಂಗಾಗಿರೋದ್ರಿಂದ ಇದನ್ನ ಇಂಟು ಮಾಡೋಣ. ಓಕೆ, 3 7 21, 2 3 6 18 20, 3 7 6 8 801 ಪ್ಲಸ್ 189 1ರಿಂದ 99 189 ಮಾಡಿದ್ರೆ ಏನು ಬರುತ್ತೆ ನಿಮಗೆ, 1ರಿಂದ 366 ಪೇಜ್ ನಂಬರ್ ಬರಿಬೇಕಾದ್ರೆ ಬಳಸ್ತಿರತಕ್ಕಂಥ ಅಂಕಿಗಳ ಸಂಖ್ಯೆ ಇಲ್ಲಿ ಸಿಗುತ್ತೆ. ನೋಡು, 1 + 9 10, 1 ಕ್ಯಾರಿ, 1 + 8 9, 8 + 1 9. ಅಂದರೆ ಎಷ್ಟು, 990 ಅಂಕಿಗಳನ್ನು ಬಳಸಿ 1ರಿಂದ 366 ಸಂಖ್ಯಾ ಪುಟಗಳನ್ನು ಬರೀಲಿಕ್ಕೆ ಸಾಧ್ಯ. 1ರಿಂದ 366 ಬರಿಬೇಕಂದ್ರೆ 990 ಅಂಕಿಗಳನ್ನು ಬಳಸ್ಬೇಕು. ನೋಡಿ, ಅಂಕಿ ಸಂಖ್ಯೆ ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಚೆನ್ನಾಗಿದೆ ಕಾನ್ಸೆಪ್ಟ್. ರೈಟ್, ನೆಕ್ಸ್ಟ್ ಕ್ವಶನ್. 1ರಿಂದ 100ರವರೆಗಿನ ಪೂರ್ಣಾಂಕಗಳನ್ನು ನೋಡಿ, ಇಂಟೀಜರ್ಸ್ ಅಂತ ಕರೀತೀವಿ. ಅಲ್ಲಿ ಸ್ವಾಭಾವಿಕ ಸಂಖ್ಯೆ ಅಂದ್ವಿ, ಇಲ್ಲಿ ಪೂರ್ಣಾಂಕ. ಈ ಸಂಖ್ಯೆಗಳಂದ್ರೆ ಏನು, ಆ್ಯಕ್ಚುಲಿ ಏನು ಮಾಡ್ತಾರೆ, ಅದರಿಂದನೇ ಡೈರೆಕ್ಟ್ ಈ ವರ್ಡ್ಸಿಂದನೇ ಆಟ ಆಡಿಸ್ತಾರೆ ಎಷ್ಟೋ ಸರಿ. ಅದಕ್ಕೆ ಇವನು ತಿಳ್ಕೊಳ್ಳೋದು ಭಾಳ ಮುಖ್ಯ. ಓಕೆ, 1ರಿಂದ 100ರವರೆಗಿನ ಪೂರ್ಣಾಂಕಗಳನ್ನು ಬರೆಯುವಾಗ ಅಂಕೆ 5 ಎಷ್ಟು ಬಾರಿ ಕಾಣಿಸಿಕೊಳ್ಳುತ್ತದೆ. ಕರೆಕ್ಟಾ? 1ರಿಂದ 100 ಬರೀತೀನಿ, ಅದರಲ್ಲಿ 5 ಎಷ್ಟು ಸಾರಿ ಬರ್ತದೆ ಅಂತ. ಈ ಥರ ಭಾಳ ಕ್ವಶನ್ಗಳು ನೀವು ನೋಡಿರ್ತೀರ, ಸಾಲ್ವ್ ಮಾಡೋಕ್ಕಾಗಿರಲ್ಲ, ಅಥವಾ ಈಸಿಲಿ ಕೆಲವರು ಸಾಲ್ವ್ ಮಾಡ್ತಿರ್ತೀರ. ಸೊ ನಮ್ಮ ಟೆಕ್ನಿಕ್ಸ್ ಯಾವ ಥರ ಬಳಸ್ತೀವಿ ಅಂತ ನಾವು ನೋಡ್ಬೋದು. ದ ನಂಬರ್ ಆಫ್ ಟೈಮ್ಸ್ ದ ಡಿಜಿಟ್ 5 ವಿಲ್ ಅಪಿಯರ್ ವೈಲ್ ರೈಟಿಂಗ್ ದ ಇಂಟೀಜರ್ಸ್ ಫ್ರಮ್ 1 to 100. ಗೊತ್ತಾಯ್ತಾ? 1ರಿಂದ 100ರವರೆಗೆ. ಓಕೆ, ಇದು ಹೆಂಗೆ ಕಾನ್ಸೆಪ್ಟು, 1 2 3 4 5 6 7 8 9 10 11 12 13 14 15 ಡಾಟ್ 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 ಹಿಂಗೆ ಬರ್ಕೊತ ಹೋಗ್ಬೋದು. ಕರೆಕ್ಟಾ? ಹಿಂಗೆ ಬರ್ಕೊತ ಹೋಗ್ತೀನಿ ಮತ್ತು ಹಿಂಗೆ ಬರ್ಕೊತ ಹೋಗ್ತೀನಿ. ಇಲ್ಲಿ 91 92 93 94 95 ಇದು ಹಿಂಗೆ ಬರ್ಕೊತವ್ರೆ, ಇಲ್ಲಿ 100 ಬರ್ತದೆ. ಓಕೆ, ಇಲ್ಲಿ ನೋಡಿ, ಇವಾಗ ಏನು ಮಾಡಿ ಅಂದರೆ ಬಿಡಿ ಸ್ಥಾನದಲ್ಲಿ ಎಷ್ಟು ಸರಿ 5 ಬಂದೈತೆ ಅಂತ. ಇದು ನೋಡಿ, ಇದು ಬಿಡಿ ಸ್ಥಾನ, ಇದು ಇಲ್ಲೂ ಬಿಡಿ ಸ್ಥಾನ. ಹಾಗೆ 25ರಲ್ಲೂ ಇರುತ್ತೆ, ಹಾಗೆ 35ರಲ್ಲೂ ಇರುತ್ತೆ, ಹಾಗೆ ಡಾಟ್ 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 95. ಟೋಟಲ್ ಎಷ್ಟು ಸಾರಿ ಆಯಿತು, 10 ಸಾರಿ ಬರುತ್ತೆ. ನೀವು ಬೇಕಾದ್ರೆ ಬರೆದು ನೋಡಿ, ಪೂರ್ತಿ ನಂಬರ್ಸ್ ಬರೆದು ಒಂದ್ಸರಿ ಚೆಕ್ ಮಾಡಿ, ತಾಳೆ ನೋಡಿ ಅಂತ ಚೆಕ್ ಮಾಡೋದು. ಓಕೆ, ಗಣಿತದಲ್ಲಿ ತಾಳೆ ನೋಡಿ. ಓಕೆ, ಅದೇ ಥರ ಇವು ಯೂನಿಟ್ ಪ್ಲೇಸಲ್ಲಿ, ಅಂದರೆ ಬಿಡಿ ಸ್ಥಾನದಲ್ಲಿ, ಯೂನಿಟ್ ಪ್ಲೇಸ್ ಅಥವಾ ಬಿಡಿ ಸ್ಥಾನದಲ್ಲಿ 10 ಬಾರಿ 5 ರಿಪೀಟ್ ಆಯಿತು. ಅದೇ ಥರ ಇನ್ನೊಂದು ರೋ ನಾನು ಬೇಕಂತಲೇ ಬಿಟ್ಟಿದ್ದೀನಿ. 51
52, 53, 54, 55. ಕರೆಕ್ಟಾ? ಇದನ್ನು ಕೌಂಟ್ ಆಯ್ತು. ಇವಾಗ ಬಿಡಿ ಸ್ಥಾನದಲ್ಲಿರೋದು ಕೌಂಟ್ ಆಯ್ತು. ಬಟ್ ಹತ್ತರ ಸ್ಥಾನದಲ್ಲಿ ಇದೇ ಥರ 56, 57, 58, 59, 60. ಇಲ್ಲೂ ಹತ್ತರ ಸ್ಥಾನದಲ್ಲಿ 10 ಸಾರಿ ರಿಪೀಟ್ ಆಗುತ್ತೆ. 10th ಪ್ಲೇಸಲ್ಲಿ 10 ಸಾರಿ ರಿಪೀಟ್ ಆಗುತ್ತೆ. ಸರ್ ಎಲ್ಲಿ ಸರ್? ಇಲ್ಲಿ 9 ಸಾರಿ ಆಗ್ತೈತಲ್ಲ, ಇನ್ನೊಂದು ಬಿಟ್ಟಿದ್ದೀವಿ. ನಾ ಬೇಕಂತಲೇ ಇದನ್ನು ಬಿಟ್ಟೆ. 50 ಇಲ್ಲೊಂದೈತೆ ನೋಡಿ. ಇದು ಇವೆಲ್ಲ ಹತ್ತರ ಸ್ಥಾನದಲ್ಲಿರೋ 50 ಹತ್ತರ ಸ್ಥಾನದಲ್ಲಿರೋ. ಸೊ ಇವೆಷ್ಟದವ? ಇವು 10 ಅದಾವ. ಟೋಟಲ್ ಹಂಗಾರೆ 1ರಿಂದ 100ರವರೆಗೆ ಎಷ್ಟು ಸಾರಿ ಬಂದು? 20 ಸಾರಿ. ಸಿಂಪಲ್ ಇದೆ ಆನ್ಸರ್. ಸೇಮ್ ಹಿಂಗೇನೆ ಒಂದನ್ನು ಹೊರತುಪಡಿಸಿ, ಯಾಕನ್ನು ಹೊರತುಪಡಿಸ್ತೀನಿ ಅದನ್ನು ಹೇಳ್ತೀನಿ. 2, 3, 4, 5, 6, 7, 8, 9 ಇವೆಲ್ಲ ಸಂಖ್ಯೆಗಳು 20 ಸಾರಿ ಬರ್ತಾವೆ. ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ಬಿಟ್ರೆ 1 to 100 ಮಧ್ಯದಲ್ಲಿ ಈ ಅಂಕೆಗಳು ಎಷ್ಟು ಸಾರಿ ರಿಪೀಟ್ ಆಗ್ತವೆ? 1ರಿಂದ 100ರ ನಡುವಿನ ಸಂಖ್ಯೆ ಒಳಗಡೆ ಈ ಅಂಕೆಗಳು, ಇವ್ಯಾವೇ ಅಂಕೆಗಳಾಗಿರಲಿ, ಇವು 20 ಸಾರಿ ರಿಪೀಟ್ ಆಗ್ತಾವೆ. ಅದೇ 1 ಅನ್ನೋದು 21 ಸಾರಿ ಆಗ್ತದೆ. ಯಾಕಂದ್ರೆ 100ರಲ್ಲೂ ಒಂದೈತಾ, ಅಂದರೆ 100ರ ಸ್ಥಾನದಲ್ಲಿ ಒಂದಿರೋದನ್ನು ನಾವು ಆ್ಯಡ್ ಮಾಡ್ಕೋಬೇಕಿಲ್ಲ. ಆಯ್ತಾ? ಸೊ ಇದು ಕಾನ್ಸೆಪ್ಟ್ ಇಷ್ಟೇ. ನಿಮ್ಗೆ ನೆಕ್ಸ್ಟ್ ಕ್ವಶನ್ ಬಿಡಿಸ್ತಿದ್ದಂಗೆ ಗೊತ್ತಾಗುತ್ತೆ ಯಾಕೆ ಈ ಥರ ಕೇಳಿದೆ ಅಂತ. ಯಾಕಂದರೆ ಇದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್, ರೀಸೆಂಟಾಗಿ ನಡೆದಂಥ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. KA ರೀಸೆಂಟ್ ಅಂದರೆ ರೀಸೆಂಟ್, ಇತ್ತೀಚೆಗೆ ನಡೆದಂಥ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ. ನೋಡಿ ಇಲ್ಲಿ ಏನಾಗ್ತೈತೆ, ಪುಸ್ತಕದ ಎಲ್ಲ ಪುಟ ಸಂಖ್ಯೆಗಳನ್ನು ಬರೆಯುವಾಗ ಅಂಕಿ 1 ನೋಡಿ, ಅಲ್ಲಿ 5 ಕೊಟ್ಟಿದೆ, ಇಲ್ಲಿ 1 ಐತೆ ಅಷ್ಟೇ. 136 ಬಾರಿ ಇಲ್ಲಿ ಉಲ್ಟಾ ಹೇಳ್ತಾನೆ. ಏನಂದ್ರೆ ಇಲ್ಲಿ ಸಂಖ್ಯೆ ಪುಟ 1ರಿಂದ 100 ಅಂತ ಕೊಟ್ಟಿಲ್ಲ, ಅವನೇನಂತಾನೆ 136 ಸಾರಿ ಬಳಸಿದೀವಿ ಅಂತ ಹೇಳ್ತಾನೆ. ಹಾಗಾದರೆ ಪುಸ್ತಕದಲ್ಲಿನ ಒಟ್ಟು ಪುಟಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. ಗೊತ್ತಾಯ್ತಾ? ಇದನ್ನ ನನ್ನ ಲಾಸ್ಟ್ ಕ್ಲಾಸಲ್ಲಿ ಫಸ್ಟಿಗೆ ಫಾಸ್ಟಾಗಿ ಮುಗಿಸಿದೆ. ಇಲ್ಲಿ ನಾವು ಸ್ಲೋ ಆಗಿ ತಿಳ್ಕೊಂತ ಹೋಗೋಣ. ಓಕೆ ರೈಟ್. ಇವಾಗ ಈ ಕಾನ್ಸೆಪ್ಟ್ನ ಏನು 136 ಬಾರಿ ಬಳಸಿದ್ದಾನೆ. ಹಂಗಾರೆ ಅವನು ಎಷ್ಟು ಪೇಜಸ್ನ ಬರೀತಾನೆ? ಓಕೆ, 1 ಅನ್ನೋ ಸಂಖ್ಯೆಯನ್ನು 136 ಬಾರಿ ಬಳಸಿದೆ. ರೈಟ್. ಓಕೆ, ಫಸ್ಟ್ ನಮಗೆ ಗೊತ್ತಾಯ್ತು 1ರಿಂದ 99 ಪೇಜಸ್ ಬರಿಬೇಕು ಅಂದರೆ, 1ರಿಂದ 99 ಪೇಜಸ್ ಬರಿಬೇಕು ಅಂದರೆ ಅವನು ಒಂದನ್ನ 20 ಬಾರಿ, ನೋಡಿ ನಾನು 100 ತಗೊತಾ ಇಲ್ಲ, 100ನ ತಗೊತಿಲ್ಲ, 100ರ ಸ್ಥಾನದಲ್ಲೇ ಕೌಂಟ್ ಮಾಡಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ 1ರಿಂದ 99ರವರೆಗೆ ಸಂಖ್ಯೆಗಳನ್ನು ತಗೊಂಡ್ರೆ 20 ಬಾರಿ ಬಳಸ್ತಾನೆ. ಓಕೆ, ಅದಾದ್ಮೇಲೆ 100ರಿಂದ 200ರವರೆಗೆ ಇಲ್ಲಿ ನಾವು ಇದನ್ನ ಮಾಡಬೇಕು. ಓಕೆ, ಇದು ಕಾನ್ಸೆಪ್ಟು ಗೊತ್ತಾಗೈತೆ ನಮಗೆ. ಇದನ್ನ ನೋಡೋಣ ಇವಾಗ. 100, 101, 102, 103, 104, 105, 106, 107, 108, 109, 110 ಇಲ್ಲಿಂದ 111, 112 ಇದೇ ಥರ ಬರ್ಕೊಂತ ಹೋಗ್ಬೋದಾ? 190 ಹಿಂಗೆ ಬರ್ಕೊಂತ ಹೋಗ್ಬೋದಾ? 200. ಓಕೆ ರೈಟ್. ಇವಾಗ ನೋಡಿ ಇಲ್ಲಿ ನಮಗೆ ಗೊತ್ತು, ಬರೀ ಇಷ್ಟು ತಗೊಳ್ಳೋಣ. 0 1ರಿಂದ ಸ್ಟಾರ್ಟ್ ಮಾಡ್ಕೊತಂದ್ರೆ ಏನಾಗುತ್ತೆ? ಇವಾಗ 1ರಿಂದ ಸ್ಟಾರ್ಟ್ ಮಾಡ್ಕೊತ ಹೋದ್ರೆ ಟೋಟಲು 10ರ ಸ್ಥಾನ ಮತ್ತು ಬಿಡಿ ಸ್ಥಾನದಲ್ಲಿ ಗೊತ್ತು ನಮಗೆ 20 ಹಂಗೆ. ಬಟ್ ಇಲ್ಲಿ 100ರ ಸ್ಥಾನ ಸಂಖ್ಯೆಗಳು ಎಕ್ಸ್ಟ್ರಾ ಬರ್ತವೆ. ಯಾಕಂದ್ರೆ 101 ಆಗಿರೋದ್ರಿಂದ ಇಲ್ಲಿ 100ರ ಸ್ಥಾನ 200 ತಗೋಬೇಡಿ. ಯಾಕಂದ್ರೆ 199ಕ್ಕೆ ಎಂಡ್ ಮಾಡೋಣ. ಯಾಕಂದ್ರೆ 1 ಬಳಸೋದು 200ರಲ್ಲಿ 1 ಬಳಸಲ್ಲ ನಾವು, ಹಂಗಾಗಿ 199ಕ್ಕೆ ಎಂಡ್ ಮಾಡೋಣ. ರೈಟ್. ಸೊ ಇಲ್ಲೇನಾಗ್ತವ, 100ರಿಂದ 190ರವರೆಗೆ 100 ಸಾರಿ ರಿಪೀಟ್ ಆಗ್ತದೆ. 100ರ ಸ್ಥಾನದಲ್ಲಿ 100ರಿಂದ 199ರವರೆಗೆ 100 ಸಾರಿ, ಅಂದರೆ ಟೋಟಲು 120 ಸಾರಿ 1 ಬಳಕೆ ಆಗ್ತದೆ. ಬೇಕಾದ್ರೆ ಕುಂತು ಕೌಂಟ್ ಮಾಡ್ಬೋದು ನೀವು. 1 ಇಲ್ಲಿ 1, ಆಮೇಲೆ 111 1 ಬಿಡಿ ಸ್ಥಾನದಲ್ಲಿ 10 ಸರಿ, ಅದಂಗೆ 10ರ ಸ್ಥಾನದಲ್ಲಿ ಇಲ್ಲಿ 11 ಬರ್ತದಲ್ಲ, ಇಲ್ಲಿ 1 1 1 ಇವನು 10 ಸಾರಿ ಬರ್ತದೆ, 20 ಸಾರಿ ಆಯಿತು. ಹಂಗೆ 100ರ ಸ್ಥಾನದಲ್ಲಿ ಎಷ್ಟಾಯ್ತು 1ಗಳು ಅಂತಂದರೆ 100 ಸಾರಿ, ಅಂದರೆ ಟೋಟಲ್ 120. ಹಂಗಾರೆ ನಾವು 1ರಿಂದ 199ರವರೆಗೆ ಎಷ್ಟು ಸಾರಿ 1ನ ಬಳಸಿದ್ದೀವಿ ಅಂದರೆ ಟೋಟಲ್ ಎಷ್ಟಾಯಿತು? ಇದು 20 ಬಾರಿ 1ರಿಂದ 99 ಪ್ಲಸ್
100ರಿಂದ 190 ಬಾರಿ 120 ಬಾರಿ, ಟೋಟಲ್ಲು 20 ಪ್ಲಸ್ 120 = 140 ಬಾರಿ ಬಳಸಿದರೆ ನಾವು 199ವರೆಗೂ ನಾವು ನಂಬರ್ನ ಕೊಡ್ಬೋದು. ಆದರೆ ನಮ್ದೇನಾಯ್ತು ಇಲ್ಲಿ 136 ಬಾರಿ ಅಷ್ಟೇ ಬಳಸಿದ್ವಿ, ಅಂದರೆ 4 ಬಾರಿ ಜಾಸ್ತಿ ಬಳಸ್ದಂಗೆ ಆಯಿತು. 4 ಬಾರಿ ಕಮ್ಮಿ ಬಳಸಿದ್ರೆ ಏನಾಗುತ್ತೆ, 199 ಹಿಂದಕ್ಕೆ ಬರೀ ಒಂದು ನಂಬರ್ 4 ಸರಿ ಕಮ್ಮಿ ಮಾಡಿ, 198, 197, 196, 195 ಇಷ್ಟು ಸಾರಿ ಬಳಸ್ದಂಗೆ ಆಯಿತು. ಸೊ ಇದೇ ಆನ್ಸರ್. 4 ಸಂಖ್ಯೆ ಜಾಸ್ತಿ ಬಳಸಿದ್ರೆ ನಮ್ಗೆ 199ವರೆಗೂ ಒಂದನ್ನ ಬಳಸ್ದಂಗೆ ಆಯಿತು. ಬಟ್ ನಮ್ಗೆ 5 ಪೇಜಸ್ ಹಿಂದೆನೆ 4 ಪೇಜಸ್ ಹಿಂದೆನೆ ಅದು ನಿಂತ್ಕೊಂಡಾಯ್ತು. 136 ಸಾರಿ ನೀವು ಒಂದನ್ನ ಬಳಸ್ಬೇಕಂದ್ರೆ 195ಕ್ಕೇನೆ ಲಾಸ್ಟ್ ಆಗುತ್ತೆ. ಸೊ ಹಂಗಾಗಿ ಇದ್ರದ್ದು ಆಪ್ಷನ್ ಏನು, ಆನ್ಸರ್ ಏನು, 195. ಸಿಂಪಲ್ ಇದೆ, ಸಿಂಪಲ್. ಒಂದ್ಸರಿ ಕಾನ್ಸೆಪ್ಟ್ ಇನ್ನೊಂದ್ಸರಿ ನೋಡಿ, ಗೊತ್ತಾಗಿಲ್ಲ ಇನ್ನೊಂದ್ಸರಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಬಿಡಿ ಸ್ಥಾನದಲ್ಲಿ ಎಷ್ಟು ಸರಿ ಬರುತ್ತೆ, 1, 10ರ ಸ್ಥಾನದಲ್ಲಿ ಎಷ್ಟು ಸರಿ ಬರುತ್ತೆ, 100ರ ಸ್ಥಾನದಲ್ಲಿ ಎಷ್ಟು ಬರುತ್ತೆ. ಓಕೆ, ರೌಂಡ್ ಅಪ್ ಮಾಡಿ ಅದನ್ನ ಮೈನಸ್ ಮಾಡಿ ಅಷ್ಟೇ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ಸಂಖ್ಯೆಯು 2 ಅಂಕೆಗಳನ್ನು ಹೊಂದಿರುತ್ತದೆ. 2 ಅಂಕೆ ಸಂಖ್ಯೆ ಇರ್ತದೆ, ಅಂಕೆಗಳ ಮೊತ್ತ 9. ಆ ಸಂಖ್ಯೆಯಿಂದ 63 ಕಳೆದರೆ, 63 ಮೈನಸ್ ಮಾಡಿದರೆ ಅದರ ಅಂಕೆಗಳ ಪರಸ್ಪರ ಬದಲಾಯಿಸಲ್ಪಡುತ್ತವೆ. ನಾನು ಆಗ್ಲೇ ಹೇಳಿದ್ದೀನಿ, ಇದು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಏನಂದ್ರೆ 2 ಅದಲು ಬದಲು ಸಂಖ್ಯೆಗಳನ್ನು ಅದಲು ಬದಲು ಮಾಡಿ ವ್ಯತ್ಯಾಸ ಕಂಡುಹಿಡಿದ್ರೆ ಅದು 9ರ ಮಲ್ಟಿಪಲ್ ಯಾವುದ್ರದ್ದು, ಆ ಅಂಕೆಗಳ ವ್ಯತ್ಯಾಸ, ಸಂಖ್ಯೆಯ ಅಂಕಿಗಳ ವ್ಯತ್ಯಾಸದ 9 ಪಟ್ಟು ಆಗಿರುತ್ತದೆ ಅಂತ. ಕರೆಕ್ಟಾ? ಇವಾಗ XY ಆಗಿದ್ರೆ ಇದು X - Y ಆಗಿರುತ್ತೆ ಅಂತ. ಇದು ನಾವು ಲಾಸ್ಟ್ ಕ್ಲಾಸಲ್ಲೇ ತಿಳ್ಕೊಂಡಿದ್ದೀವಿ, ಲಾಸ್ಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇವಾಗ ಏನಂತಾನೆ, 63 ಸಬ್ಸ್ಟ್ರಾಕ್ಟ್ ಮಾಡಿದ್ರೆ, ಒಂದು ಸಂಖ್ಯೆಯನ್ನ 63ರಿಂದ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ, 63 ಕಳೆದ್ರೆ ಆ ಅಂಕೆ ಅದ್ರ ಬದಲಾಗುತ್ತಂತ. ಅಂದ್ರೆ ಅರ್ಥ ಏನಾಯ್ತು, ಇದ್ರದ್ದು 9 ಇಂಟು ಸಮಥಿಂಗ್ = 63 ಆಯ್ತು ಅಂತ ಆಯ್ತು. 9 ಎಷ್ಟಲೇ 63, 9 7 63. ಅಂದ್ರೆ ಆ 2 ಸಂಖ್ಯೆಗಳನ್ನ ಮೈನಸ್ ಮಾಡಿದ್ರೆ, X - Y ಮಾಡಿದ್ರೆ ನಿಮಗೆ 7 ಬರಬೇಕು. ಗೊತ್ತಾಯ್ತಾ? ಅವಾಗ ಕೂಡಿಸಿದ್ರೆ ಎಷ್ಟು ಬರ್ಬೇಕಂತೆ, 9 ಬರ್ಬೇಕಂತೆ. ರೈಟ್? ಇಲ್ಲಿ ನೋಡೋಣ, ಆಪ್ಷನ್ಸ್ ಇಂದ ನೋಡೋಣ. ಇನ್ನೊಂದು ಥರನೂ ಹೇಳ್ಕೊಡ್ತೀನಿ, ಆಪ್ಷನ್ಸ್ ಇಂದ ಫಸ್ಟ್ ನೋಡೋಣ. ಓಕೆ, 9 + 2 ಮಾಡಿದ್ರೆ ಏನು ಬರುತ್ತೆ, ನಮಗೆ ಬರಲ್ಲ. ಯಾಕಂದ್ರೆ 9 + 11 ಬರ್ತೈತೆ, ನಮ್ಗೆ 9 ಬರ್ಬೇಕು ಇಲ್ಲಿ. ಓಕೆ, ಇಲ್ಲಿ 1 + 8 ಮಾಡಿ 9 ಬರ್ತೈತೆ. ಬಟ್ ಇವಾಗ 18ರಾಗ 63 ಕಳೆದ್ರೆ ಸಂಖ್ಯೆ ಬರಲ್ಲ, ಮೈನಸ್ ಅಲ್ಲಿ ಬರುತ್ತೆ. ಸೊ ಹಂಗಾಗಿ ಇದು ಚಾನ್ಸಸ್ ಐತೆ. ಓಕೆ, ಇದು ನೋಡೋಣ. 81ನ 8 + 1 9, 8ರಲ್ಲಿ 1 ಹೋದ್ರೆ 7. ಇದು ಕರೆಕ್ಟ್. ಇವಾಗ ನೋಡಿ, 1ರಾಗ 8 ಕಳೆದ್ರೆ -7 ಬರುತ್ತೆ, ನಮ್ಗೆ -7 ಬರಬಾರ್ದು, 7 ಬರ್ಬೇಕು. ಹಂಗಿದ್ರೆ ಇದೇ ಕರೆಕ್ಟ್ ಆಪ್ಷನ್ ಆಗುತ್ತೆ. ಇದು ಪ್ರೊಬ್ಯಾಬಿಲಿಟಿ, ಇವೆರಡು ಬರೋ ಚಾನ್ಸಸ್ ಐತೆ. ಯಾಕಂದ್ರೆ ಇವೆರಡು ಅದಲು ಬದಲು ಸಂಖ್ಯೆಗಳೇ. ಕರೆಕ್ಟಾ? 81 18. ಅವನೇನು ಕೇಳಿದಾನೆ, ಈ ಸಂಖ್ಯೆಯನ್ನ 63ರಿಂದ ಕಳೀರಿ ಅಂತ ಹೇಳಿದಂಗಾಯ್ತು ಕ್ವಶನ್ ಅಲ್ಲಿ. ಈ ಸಂಖ್ಯೆಯಿಂದಲ್ಲ, ಇವೆರಡೂ ಸಂಖ್ಯೆಗಳು ಕರೆಕ್ಟೇ. ಬಟ್ ಫಸ್ಟ್ಗೆ ಅವನೇನು ಕೊಟ್ಟಿದ್ದಾನೆ, ಈ ಸಂಖ್ಯೆಯನ್ನು ಕಳೆದ್ರೆ ಮಾತ್ರ ನಮ್ಮ ಪಾಸಿಟಿವ್ ಆನ್ಸರ್ ಬರ್ಲಿಕ್ಕೆ ಸಾಧ್ಯ. ಸೊ ಹಂಗಾಗಿ ಅವನು ಈ ಥರ ಕೊಟ್ಟಿದ್ದಾನೆ. ಓಕೆ, ಇದನ್ನ ಈ ಥರನೂ ಮಾಡ್ಬೋದು. X - Y = 7 ಬರಬೇಕು ಅಂತ ಗೊತ್ತಾಯ್ತಾ ನಮಗೆ, ರೈಟ್? ಮತ್ತೆ ಇಲ್ಲೇನಕ್ಕೆ X + Y ಮಾಡಿದ್ರೆ 9 ಬರಬೇಕು ಅಂತ. ಸೊ ಇವೆರಡನ್ನ ಕಡೀರಿ, ಇವೆರಡು ಬೇರೆ ಬೇರೆ ಚಿಹ್ನೆ ಇರೋದ್ರಿಂದ ಇವೆರಡು ಹೋಗ್ತವೆ. ಅಂದರೆ 2x = ಎಷ್ಟು ಬಂತು, 16. X = 8. Y ಎಷ್ಟು ಬರುತ್ತೆ, ಇಲ್ಲಿ ಯಾವುದನ್ನ ಒಂದು ಇಕ್ವೇಶನ್ ತಗೊಳ್ಳೋಣ, ಇದು ಸಮೀಕರಣ ತಗೊಂಡ್ರೆ X - 8 = 7. X = 8 ಪ್ಲಸ್ X ಬೆಲೆನೇ 8, ಸಾರಿ X ಬೆಲೆನೇ 8 ಆಗಿರೋದ್ರಿಂದ ಒಂದು ನಿಮಿಷ. 8 - Y = 7. ಹಂಗಿದ್ದಾಗ ಏನಾಗುತ್ತಾ, ನಾನು -y = 7 - 8 -y = -1, y = 1. ಅಂದರೆ XY ಅನ್ನೋ ಸಂಖ್ಯೆ ಅಂತ ತಗೊಂಡ್ರೆ ನಾವು X ನ ಸ್ಥಾನ 8, Y ನ ಸ್ಥಾನ 1, ಅಂದರೆ 81 ಇದು ಕರೆಕ್ಟ್. ಸೊ ಈ ಎರಡು ಥರದಲ್ಲಿ ಮಾಡ್ಬೋದು. ನನಗನ್ಸೋದು ಬೇಸಿಕ್
ಈಸಿ ಇರೋಂಥದ್ದು ಫಸ್ಟಿಗೆ ನಾವು ಮಾಡಿದ್ವಲ್ಲ ಮೊದಲಿಗೆ ಅದೇ ಈಸಿ ಅಂತ. ಓಕೆ, ಇದು ಆಪ್ಷನ್ಸ್ನ ನೋಡಿ ಕ್ಲಾರಿಫೈ ಮಾಡ್ಕೊಳೋದು, ರೈಟ್. ಸೊ ಇಷ್ಟು. ನೆಕ್ಸ್ಟ್ ಇದು ಬೇಸಿಕ್. ಸೆಕೆಂಡ್ ಏನು ಮಾಡಿದ ಡಿಸ್ಕಷನ್ ಅದು ಬೇಸಿಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ಎರಡು ಅಂಕೆಗಳ ಸಂಖ್ಯೆ ಮತ್ತು ಅಂಕೆಗಳನ್ನು ಪರಸ್ಪರ ಬದಲಾಯಿಸುವುದರಿಂದ, ಎರಡು ಅಂಕೆಗಳ ಸಂಖ್ಯೆ ಐತೆ, ಅಂಕೆಗಳನ್ನು ಪರಸ್ಪರ ಬದಲಾಯಿಸುವುದರಿಂದ ಪಡೆದ ಸಂಖ್ಯೆಯ ನಡುವಿನ ವ್ಯತ್ಯಾಸ ಕೊಟ್ಟನಂದ್ರೆ ಏನರ್ಥ? ಅದರರ್ಥ ವ್ಯತ್ಯಾಸ ಕೊಟ್ಟಂದ್ರೆ 9 × 4 36. ಅಂದರೆ ಆ ಅಂಕೆಗಳ ನಡುವಿನ ವ್ಯತ್ಯಾಸ ಏನಿರ್ತದೆ? 4 ಇರ್ತದೆ ಅಂತ. ಓಕೆ, ಅಂಕೆಗಳ ನಡುವಿನ ಅನುಪಾತ ಇವಾಗ ಎಕ್ಸ್ ವೈ ಅನ್ಕೊಂಡ್ರೆ ಇವೆರಡರ ನಡುವಿನ ಅನುಪಾತ ಏನಂತ ಹೇಳ್ತಾನೆ? 1:2 ಐತೆ ಅಂತ. ಓಕೆ, 1:2 ಆಗಿದ್ದರೆ ಅಂಕೆಗಳ ಮೊತ್ತ ಮತ್ತು ವ್ಯತ್ಯಾಸದ ನಡುವಿನ ವ್ಯತ್ಯಾಸವೇನು ಅಂತ ಕೇಳ್ತಾರೆ. ಕರೆಕ್ಟಾ? ರೈಟ್. ಇವಾಗ ಏನು ಮಾಡೋಣ ನಾವು? ಇಷ್ಟ ಆಯ್ತಾ? ಓಕೆ, 4 ವ್ಯತ್ಯಾಸ ಬರಬೇಕು ಅಂತ ಐತೆ. ಕರೆಕ್ಟಾ? 4 ವ್ಯತ್ಯಾಸ ಬರಬೇಕು ಅಂತಂದರೆ 2 ಅಂಕೆಯ ಸಂಖ್ಯೆ ಅದು ಹಿಂಗಿರ್ತದೆ. 4 ವ್ಯತ್ಯಾಸ ಬರ್ಬೇಕಂದ್ರೆ ಇವಾಗ ನಂಬರ್ ಬರ್ಕೋಣ. 1 ಆಗಿದ್ರೆ ಇದು 5 ಆಗಿರಬೇಕು. ಫಸ್ಟ್ನೇದು 1 ಆಗಿದ್ರೆ ಇದು 5 ಆಗಿರಬೇಕು. ಕರೆಕ್ಟ್? ವ್ಯತ್ಯಾಸ 4 ಐತೆ ನೋಡಿ. ಇಲ್ಲಿ ಕಳೆದ್ರೆ 5ರಾಗ 1 ಹೋದ್ರೆ 4 ಬರುತ್ತೆ. 2 ಆಗಿದ್ರೆ 6 ಆಗಿರಬೇಕು. ಕರೆಕ್ಟಾ? ಒಂದು ಸಂಖ್ಯೆ ಫಸ್ಟ್ನೇದ್ದು 2 ಆಗಿದ್ರೆ ಕೆಳಗಿಂದ 6 ಆಗಿರಬೇಕು. ಇದು ಅದೇ ಇದು 3 ಆಗಿದ್ರೆ 7 ಆಗಿರಬೇಕು. 4 ಆಗಿದ್ರೆ 8 ಆಗಿರಬೇಕು. ಮತ್ತೆ 5 ಆಗಿದ್ರೆ 9 ಆಗಿರ್ಬೇಕು. ನೆಕ್ಸ್ಟ್ 6 ಆಗಿದ್ರೆ 10 ಬರಂಗಿಲ್ಲ, ಯಾಕಂದ್ರೆ 3 ಅಂಕೆ ಸಂಖ್ಯೆ ಆಗಿಬಿಡುತ್ತೆ. ಇವಾಗ ಇದರಲ್ಲಿ ನೋಡಿ ಸೆಕೆಂಡ್ ಕಂಡೀಷನ್ನ ತಗೊಳ್ಳಿ. 1:2 ಆಗಿರಬೇಕು. ಇದರಲ್ಲಿ 1:2 ಇರೋದು, ಇದು ಬರಲ್ಲ. ಇದು 1 ಇದ್ರೆ ಇದು 2 ಇರಬೇಕಾಯ್ತು. ಇದ್ರ ಪ್ರಕಾರ 1 ಇದ್ರೆ ಇದು 2 ಇರಬೇಕಾಯ್ತು. ಇದು 2 ಇದ್ರೆ ಇದು 4 ಇರಬೇಕಾಯ್ತು. ಇದು ಬರಲ್ಲ. 3 ಇದ್ರೆ 6 ಇರಬೇಕಾಯ್ತು, 7 ಐತೆ. ಬಟ್ ಇದು 4 ಇದ್ರೆ 8 ಐತೆ. ಇದೆ ಅಂದರೆ ಇವಾಗ ನಮ್ಮದು 2 ಅಂಕೆಯ ಸಂಖ್ಯೆ ಯಾವುದು? 48. ಓಕೆ, ಇವನು ಫಸ್ಟ್ ಒಂದ್ಸರಿ ಕಳೀರಿ, ಆಮೇಲೆ ಒಂದ್ಸರಿ ಕೂಡಿಸಿ. ಅವನೇನಂತಾನ ನೋಡಿ, ಡಿಫ್ರೆನ್ಸ್ ಬಿಟ್ವೀನ್ ಸಮ್ ಆ್ಯಂಡ್ ಡಿಫ್ರೆನ್ಸ್ ಆಫ್ ಅ ಡಿಜಿಟ್ಸ್ ಆಫ್ ಅ ರೇಷಿಯೋ ಬಿಟ್ವೀನ್ ದ ಡಿಜಿಟ್ಸ್. ಓಕೆ, ಏನಂತ ಕಂಡುಹಿಡಿಯಕ್ಕೆ? ಡಿಫ್ರೆನ್ಸ್ ಬಿಟ್ವೀನ್ ದ ಸಮ್ ಆ್ಯಂಡ್ ದ ಡಿಜಿಟ್ಸ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸಮ್ ಆ್ಯಂಡ್ ದ ಡಿಫ್ರೆನ್ಸ್ ಅಂತ ಕರೀತಾರೆ. ಇದ್ರದ್ದು ಸಮ್ ಮಾಡಿ ಫಸ್ಟು. 12 ಕಳೀರಿ. 4ರಾಗ 8ರಾಗ 4 ಹೋದ್ರೆ 4. ಗೊತ್ತಾಯ್ತಾ? ಸೊ 12ರಾಗ 4 ಕಳೆದ್ರೆ 8. ಇದೇ ಆಪ್ಷನ್, ಇದೇ ಆನ್ಸರ್. ಏನಿಲ್ಲ, ಡೈರೆಕ್ಟಾಗಿ ಅವನು ಇದನ್ನು ಕೇಳಿಲ್ಲ, ಆನ್ಸರ್ ಮಾಡಿ ಅಂತ ಅದನ್ನು ಕೇಳಿಲ್ಲ. ಆ ಸಂಖ್ಯೆ ಬರ್ತದಲ್ಲ, ನೀವು ಕಂಡುಹಿಡಿಯುತ್ತೀರಲ್ಲ ಒಂದು ಸಂಖ್ಯೆ, ಆ ಸಂಖ್ಯೆಯನ್ನು ಕೂಡಿ ಅಂಕೆಗಳ ಮೊತ್ತ ಮತ್ತೆ ವ್ಯತ್ಯಾಸದ ನಡುವಿನ ವ್ಯತ್ಯಾಸ ಇದದ್ದು ಕೂಡಿಸಿ ಇಲ್ಲಿ ಬರೋದು ಮೈನಸ್ ವ್ಯತ್ಯಾಸ, ಇದು ಕಳೆದು ಇಲ್ಲಿ ಬರೀಬೇಕು. ಅವಾಗ ನಮ್ಗೆ ಆನ್ಸರ್ ಸಿಗುತ್ತೆ. ಗೊತ್ತಾಯ್ತಾ? ಇಷ್ಟೇ ಸಿಂಪಲ್. ಇದು 8. ಓಕೆ, ಅದೇ ಥರ ಇನ್ನೊಂದು ಕ್ವಶನ್. 2 ಅಂಕಿಯ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿರುವ ಅಂಕೆಯು 10ರ ಸ್ಥಾನದಲ್ಲಿರುವ ಅಂಕೆಯ 4 ಪಟ್ಟು. ಬಿಡಿ ಸ್ಥಾನದಲ್ಲಿ ಏನಾಯ್ತಲ್ಲ, ಇದು 4, ಇದು 1 ಇದ್ರೆ ಇದು 4 ಇರುತ್ತೆ ಅಂತ. ಅದೇ ರೇಷಿಯೋ. ಓಕೆ, 4 ಪಟ್ಟು ಮತ್ತು ಅಂಕೆಗಳ ಮೊತ್ತ ಏನಂತ ಹೇಳ್ತಾನೆ? ಇದು ಪ್ಲಸ್ ಇದು ಸೇರಿಸಿದ್ರೆ, ಅಂದರೆ ಎಕ್ಸ್ ಪ್ಲಸ್ ವೈ ಸೇರಿಸಿದ್ರೆ ಒಂದು ಬರ್ಕೊಂಡಿರ್ತೇನೆ 10 ಅಂತ ಆಗುತ್ತದೆ. ಆ ಸಂಖ್ಯೆ ಏನು ಅಂತ ಹೇಳ್ತಾನೆ. ಗೊತ್ತಾಯ್ತಾ? ರೈಟ್. ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿರುವ ಅಂಕೆಯು 10ರ ಸ್ಥಾನದ ಅಂಕೆ 4 ಪಟ್ಟು ಇರುತ್ತದೆ. ಇವಾಗ ನಾವು ಆಪ್ಷನ್ಸಿಂದನೇ ಹೋಗ್ಬಿಡೋಣ. ಇಂಥವಕ್ಕೆಲ್ಲ ಆಪ್ಷನ್ಸಿಂದ ಹೋದರೆ ಭಾಳ ನೋಡಿ, ನಂಬರ್ ಸಿಸ್ಟಮಲ್ಲಿ ಹಿಂಗೆ ಆಪ್ಷನ್ಸಿಂದ ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ. ಕರೆಕ್ಟಾ? ಇವಾಗ 1:4 ಇರಬೇಕು. 1:4 ಇರಬೇಕು ಅಂದರೆ ನೋಡಿ, ಇದು 1:3 ಇದೆ. ಇದು 1 ಆಗಿದ್ರೆ ಇದು 4 ಆಗಬೇಕಿತ್ತು, 3 ಇದೆ, ಇದು ಬರಲ್ಲ ಅಂತ. ರಾಂಗ್, ಇದು ಬರಲ್ಲ. ನೆಕ್ಸ್ಟ್ ಇದಕ್ಕೆ ಬಂದರೆ 28. 2 4 8 ಅಂದರೆ 28. ಇದು ಬರೋ ಚಾನ್ಸಸ್ ಐತೆ. ನೆಕ್ಸ್ಟ್ ನೋಡೋಣ. ನನಗೆ ಇದು 1:4. ಎಸ್, ಇದನ್ನು ಬರೋ ಚಾನ್ಸಸ್ ಐತೆ. ರೈಟ್. ಇದು 1:3 ಐತೆ ನೋಡಿ. 2 3 6 ಬರ್ತದೆ. ಇದು ಬರಲ್ಲ. ಹಂಗಾರೆ ಇವೆರಡರಲ್ಲಿ ಒಂದು. ಇವಾಗ ಏನಂತ ಕೇಳಿನ ಮೊತ್ತ 10 ಆಗಿರುತ್ತದೆ ಅಂತ ಕೇಳಿ. ಮೊತ್ತ 10 ಆಗೋಕ್ಕೆ ಚಾನ್ಸ್. ಇದು 1 + 4 ಮಾಡಿದ್ರೆ ಏನಾಗ್ತದೆ? 5 ಬರ್ತೈತೆ. ಅಂದರೆ ಇದು ಬರಲ್ಲ ಅಂತ. ಅಂದರೆ ಆಪ್ಷನ್ ಉಳಿದಿದ್ದು ಒಂದೇ. ಅದು ಯಾವುದು? 28. 2 + 8 ಮಾಡಿದರೆ 10 ಬರುತ್ತೆ. ಮತ್ತೆ ಅದು ಯಾವ ಥರ ರೇಷಿಯೋದಲ್ಲಿ ಐತೆ? 1:4 ರೇಷಿಯೋದಲ್ಲಿ, 2 4 8 ಅನ್ನೋ ರೇಷಿಯೋದಲ್ಲಿ ಇರೋದ್ರಿಂದ ಇದೇ ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ಇಷ್ಟು
ಈ ಥರ ಕ್ವಶನ್ಗಳನ್ನು ಕೇಳ್ತಾರೆ. ನೀವು ಕೆಲವೊಂದನ್ನ ಆನ್ಸರ್ ಮೂಲಕ ಮಾಡ್ಬೋದು, ಕೆಲವೊಂದರ ಬೇಸಿಕ್ಸ್ ಗೊತ್ತಿದ್ರೆ ಭಾಳ ಸುಲಭವಾಗಿ ನೀವು ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ನಮ್ಮ ಚಾನೆಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಮ್ಮ ಚಾನಲ್ ಕುಮಾರ್ಸ್ ಅಕಾಡೆಮಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಗಳ ಜೊತೆ. ಮತ್ತು ನಿಮ್ಗೇನಾದರೂ ಕ್ವೈರೀಸ್ ಇದ್ದರೆ ಅವನ್ನ ಈ ಜಿಮೇಲ್ ಅಕೌಂಟಿಗೆ ಜಿಮೇಲ್ ಮಾಡ್ಬೋದು ನೀವು. ಮತ್ತು ನಮ್ದು ಇನ್ನೊಂದು ಚಾನಲ್ ಇದೆ PYQ ಶಾರ್ಟ್ಸ್ ಅಂತ. ಆ PYQ ಶಾರ್ಟ್ಸಲ್ಲಿ ನಾವು PYQs ಪ್ರೀವಿಯಸ್ ಇಯರ್ ಕ್ವಶನ್ಸ್, ಬೇರೆ ಬೇರೆ ಎಕ್ಸಾಮು, ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಎಕ್ಸಾಮ್ಸು, ಬೇರೆ ಬೇರೆ ಕ್ವಶನ್ ಪೇಪರು, UPSC ಮತ್ತು SSC, RRB ಇವೆಲ್ಲ ಕ್ವಶನ್ಸ್ನ ನಾವಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ನೋಡಿದರೆ ಯಾವ ಫಾರ್ಮ್ಯಾಟಲ್ಲಿ ಕೊಡ್ತಿದ್ವಿ ಅಂದರೆ ನೀವು ಓದಿ ನೀವೇ ತಲೆ ಓಡಿಸಿ ನೀವೇ ಆನ್ಸರ್ ಮಾಡಬೇಕು. ಸೊ ಆ್ಯಕ್ಟಿವ್ ಲರ್ನಿಂಗ್ನ ಪಾರ್ಟ್ ಆಗಬೇಕು ಅನ್ನೋ ಥರದಲ್ಲಿ ಇದನ್ನು ಮಾಡಿದ್ದೀವಿ. ಮತ್ತು ಕರೆಂಟ್ ಅಫೇರ್ಸ್ನು ಅದರಲ್ಲಿ ಕವರ್ ಮಾಡ್ತಿದ್ದೀವಿ. ಕರೆಂಟ್ ಅಫೇರ್ಸ್ ಅಂದರೆ ಮೇಜರ್ ಗೌರ್ಮೆಂಟ್ ಸೋರ್ಸಸ್ಸಿಂದನೇ ನಾವು ಕವರ್ ಮಾಡ್ತಿದ್ದೀವಿ. ಆಲ್ಮೋಸ್ಟ್ ಭಾಳಷ್ಟು ಅಂದರೆ ಇವಾಗ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ನ ಕವರ್ ಮಾಡೋಕ್ಕೆ ಭಾಳ ಕಷ್ಟ. ಅದೊಂಥರ ಸಮುದ್ರ ಅದು. ಸೊ ಅದರಲ್ಲಿ ಭಾಳ ಇಂಪಾರ್ಟೆಂಟ್ ನನಗೆ ಬೇಕಾಗಿರೋಂಥ ಕರೆಂಟ್ ಅಫೇರ್ಸ್ನ ನಾನು ಎತ್ಕೋಬೇಕು. ಸೊ ಅದನ್ನು ಕಾನ್ಸಂಟ್ರೇಟ್ ಮಾಡಿ ನಾವು ವೀಡಿಯೋಸ್ ಮಾಡ್ತಿರ್ತೀವಿ. ಓನ್ಲಿ 1 to 2 minutes ಒಳಗಡೆ ಭಾಳಷ್ಟು ನಿಮಗೆ ನಾಲೆಡ್ಜ್ ದೊರೆಯುತ್ತೆ. ಮತ್ತು ನಿಮಗೆ ಆ್ಯಕ್ಟಿವ್ ಲರ್ನಿಂಗ್ನ ಪಾರ್ಟ್ ಆಗುತ್ತೆ. ನೀವು ದಿನ ಜಸ್ಟ್ ಕಣ್ಣಾಡಿಸೋದ್ರಿಂದ ಎಷ್ಟೋ ವಿಷಯಗಳು ನಿಮಗೆ ತಿಳಿತಾ ಹೋಗುತ್ತೆ. ಮತ್ತು ನೀವು ಯಾವುದೋ ಒಂದು ಆ್ಯಪ್ನ ಅಥವಾ ಯಾವುದೋ ಒಂದು ಇದನ್ನು ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಡೈಲಿ 5 ಕ್ವಶನ್ಸ್ ಬರ್ತಿರ್ತವೆ, ಅವನ್ನ ಸಾಲ್ವ್ ಮಾಡ್ಕೊತ ಹೋದರೆ ಸಾಕು. ಮತ್ತು ಫುಲ್ ಕ್ವಶನ್ ಪೇಪರ್ನ ನಾವು ಪಾರ್ಟ್ ಬೈ ಪಾರ್ಟಲ್ಲಿ ಬಿಡ್ತಾ ಇದ್ದೀವಿ. ಸೊ ಅದನ್ನು ನೋಡೋದ್ರಿಂದ ನಿಮ್ಗೆ ಅದು ಎಕ್ಸ್ಪ್ಲನೇಷನ್ನು ಗೊತ್ತಾಗುತ್ತೆ, ಆನ್ಸರ್ ಗೊತ್ತಾಗುತ್ತೆ, ಕ್ವಶನ್ ಯಾವ ಥರ ಕೇಳ್ತಿದ್ದಾನೆ ಅಂತಲೂ ಒಂದು ಅನಾಲಿಸಿಸ್ ಬರುತ್ತೆ. ಮತ್ತು ಹೊಸದಾಗಿ ಯಾರಾದರೂ ಪ್ರಿಪೇರ್ ಆಗ್ತಿದೆ ಅವ್ರಿಗೆ ಈ ಕ್ಲಾಸಸ್ನ ಶೇರ್ ಮಾಡಿ. ಯಾಕಂದರೆ ನಾನು ಬೇಸಿಕ್ಕಿಂದ ಝೀರೋದಿಂದ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಅವರು ಮೊದಲಿಂದನೇ ನನ್ನ ಜೊತೆ ಬಂದ್ರೇ ಅವ್ರಿಗೆ ಭಾಳ ಸಹಾಯ ಆಗುತ್ತೆ. ಸೊ ಮರಿದೇನೆ ಎಲ್ರಿಗೂ ಶೇರ್ ಮಾಡಿ. ಮತ್ತು ನಮ್ಮ ಇನ್ನೊಂದು ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.